ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 124. ಅಹಲ್ಯಾದೇವಿಯವರ ಅಚಾನಕ್ ಸಾವಿನಿಂದಾಗಿ ಬೃಂದಾವನ ಮಹಲಿನಲ್ಲಿ ಶೋಕದ ವಾತಾವರಣ ಮನೆ ಮಾಡಿತ್ತು. ನಾನು ಮೊದಲಿನಿಂದಲೂ ಹೀಗೆ ಹಿಂದೂ ಮುಂದು ಯೋಚಿಸದೆ ದುಡುಕಿ ಮಾಡೋ ಕೆಲಸದಿಂದಾಗಿ ಅಮ್ಮನಿಗೆ ನೋವು ಕೊಡ್ತಾನೇ ಇದ್ದೆ. ಅವತ್ತು ಶ್ರೀಪತಿ ಹಾಗೂ ಪ್ರಿಯಾಳ ನಡುವೆ ನಡೆಯುತ್ತಿದ್ದ ಸಂಭಾಷಣೆಯನ್ನು ಕೇಳಿಸಿಕೊಂಡು ನಮ್ಮ ಬಳಿ ಅದಕ್ಕೆ ಪರಿಹಾರ ತಿಳಿಯಬಂದಿದ್ದ ಅಮ್ಮನಿಗೆ ನಮ್ಮ ಮಾತುಗಳು ಕಿವಿಗೆ ಬಿದ್ದಿದ್ರಿಂದಲೇ ಹೃದಯಘಾತವಾದದ್ದು. ಇದಕ್ಕೆಲ್ಲ ಮೂಲ ಕಾರಣ ನಾನೇ. ನಿನ್ನ ಮಾತು ನಿಜ ಕ್ಷಮ. ನಾನು ವಿದೇಶದಲ್ಲಿ ಹುಡುಗಿಯರ ಸಹವಾಸದಲ್ಲಿದ್ದೆ ಅಂದಾಗಲೂ ನಿನಗೆ ನನ್ನ ಮೇಲೆ ಕೆಟ್ಟ ಭಾವನೆ ಮೂಡಲಿಲ್ಲ. ಪ್ರಿಯಾಳೊಂದಿಗೆ ಅತಿರೇಕದಿಂದ ವರ್ತಿಸಿದಾಗಲೂ ನೀನು ನನ್ನನ್ನು ಕ್ಷಮಿಸಿದ್ದೆ. ಆದರೆ ನಾನೇ ನಿನಗೆ ಶ್ರೀಪತಿಯನ್ನು ಜೊತೆ ಮಾಡಿ ಸಂಬಂಧ ಕಟ್ಟಿ ನೋಯಿಸಿದೆ. ಈ ವಿಷಯ ಅಮ್ಮನಿಗೆ ತಿಳಿದಿದ್ರಿಂದಲೇ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವರು ಹಾರ್ಟ್ ಪೇಷಂಟ್ ಅಂತ ಗೊತ್ತಿದ್ದು ನಾನು ಆ ರೀತಿ ನಡೆದುಕೊಂಡು ತಪ್ಪು ಮಾಡಿಬಿಟ್ಟೆ. ಅಮ್ಮ ಇದ್ದಾಗಲೂ ನಾನು ಅವರಿಗೆ ಸಂತೋಷ ನೀಡಲಿಲ್ಲ. ಈಗಲೂ ಕೂಡ ನನ್ನಿಂದಲೇ. ಮುಂದೆ ಮಾತನಾಡಲಾಗದೆ ಕೃಷ್ಣನ ಧ್ವನಿ ಗದ್ಗದಿತವಾಯಿತು. ಅಸಹಾಯಕನಾಗಿ ಮುಖಕ್ಕೆ ಕೈಯನ್ನು ಅಡ್ಡಲಾಗಿಟ್ಟು ಬಿಕ್ಕಿದನು. ಅಮ್ಮನ ಸಾವಿನಿಂದ ಕಂಗೆಟ್ಟು ಧರಾಶಾಯಿಯಾಗಿದ್ದ ಕೃಷ್ಣನ ದುಃಖವನ್ನು ಕ್ಷಮಾಳಿಗೆ ನೋಡಲಾಗಲಿಲ್ಲ. ಅವನನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು, ಕೃಷ್ಣ, ಹೀಗೆ ಚಿಕ್ಕ ಮಕ್ಕಳಂತೆ ಅಳ್ತಾ ಕೂತ್ರೆ ಅಮ್ಮ ತಿರುಗಿ ಬರ್ತಾರಾ ಹೇಳಿ? ಜೀವನ ಅಂದರೆ ಹೀಗೆಯೇ. ನಾವು ಬಯಸಿದಂತೆ ಇರುವುದಿಲ್ಲ. ಅದು ಬಂದಂತೆ ನಾವು ನಡೆಯುತ್ತಿರಬೇಕು ಅಷ್ಟೇ. ನಡೆಯುವ ದಾರಿಯಲ್ಲಿ ಬರೀ ಹೂವುಗಳೇ ಇರಬೇಕು ಅಂದರೆ ಹೇಗೆ? ಕಲ್ಲು ಮುಳ್ಳುಗಳೆಲ್ಲವನ್ನು ದಾಟಿಕೊಂಡೇ ನಾವು ನಮ್ಮ ಗುರಿಯನ್ನು ಸಾಧಿಸಬೇಕು. ಈಗಲೂ ಕೂಡ ನಾವು ಅದೇ ಪರಿಸ್ಥಿತಿಯಲ್ಲಿದ್ದೇವೆ. ಕಷ್ಟದ ದಿನಗಳು ಕಳೆದು ಮುಂದೊಂದು ದಿನ ಸುಖದ ದಿನ ಬಂದೇ ಬರ್ತದೆ. ಆ ದಿನಕ್ಕಾಗಿ ನಾವು ಕಾಯಲೇಬೇಕು. ಅಮ್ಮನೊಂದಿಗೆ ನಮ್ಮ ಋಣ ಇದ್ದದ್ದೇ ಅಷ್ಟು ಅನಿಸ್ತದೆ. ಸಮಾಧಾನ ಮಾಡಿಕೊಳ್ಳಿ ಎಂದು ಸಂತೈಸಿದಳು. ಕ್ಷಮಾಳ ಮಡಿಲಿನಲ್ಲಿ ಮಗುವಾಗಿದ್ದ ಕೃಷ್ಣನಿಗೆ ಆ ಕ್ಷಣ ತನ್ನ ಹೆತ್ತ ತಾಯಿಯ ಮಡಿಲಿನಲ್ಲಿ ಮಲಗಿ ನಿದ್ರಿಸುತ್ತಿದ್ದ ದಿನಗಳು ಕಣ್ಣ ಮುಂದೆ ಬಂದಂತಾಗಿ ದುಃಖ ಒತ್ತರಿಸಿ ಬಂದಿತ್ತು. ಅಹಲ್ಯಾದೇವಿಯವರು ದೈವಾಧೀನರಾಗಿ 1 ವರುಷ ಕಳೆದರೂ ಅವರ ಸಾವಿನ ನೋವು ಯಾರಲ್ಲಿಯೂ ಕಡಿಮೆಯಾದಂತಿರಲಿಲ್ಲ. ಅವರ ವರ್ಷಾಚರಣೆಯನ್ನು ವಿಜೃಂಭಣೆಯಾಗಿ ಆಚರಿಸಲಾಯಿತು. ಬಂದವರೆಲ್ಲರೂ ಈ ಹಿಂದೆ ಅಹಲ್ಯಾದೇವಿಯವರು ಮಾಡುತ್ತಿದ್ದ ದಾನ ಧರ್ಮಗಳನ್ನು ಆಡಿ ಹೊಗಳಿದರು. ಅಹಲ್ಯಾದೇವಿಯವರ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದ ಕ್ಷಮಾಳನ್ನು ಕಂಡವರೆಲ್ಲರೂ ಅಹಲ್ಯಾದೇವಿಯವರ ಪ್ರತಿರೂಪವನ್ನೇ ಕಂಡಂತಾಯಿತು. ಅವರ ಇಲ್ಲದಿರುವಿಕೆ ಯಾರನ್ನು ಬಾಧಿಸಬಾರ್ದು. ನೀವು ಅವರ ಸ್ಥಾನದಲ್ಲಿ ನಿಂತು ಎಲ್ಲವನ್ನೂ ನಿಭಾಯಿಸಬೇಕು ಎಂದು ಹರಸಿ ಹೋಗುತ್ತಿದ್ದರು. ಈ ಮಾತುಗಳನ್ನು ಕೇಳಿದ ಕೃಷ್ಣ ಹಾಗೂ ಶ್ರೀಪತಿಗೆ ಸಂತೋಷವಾಗುತ್ತಿದ್ದರೆ, ದೂರದಲ್ಲಿ ನಿಂತು ಇದೆಲ್ಲವನ್ನು ಕಣ್ಣಾರೆ ಕಾಣುತ್ತಿದ್ದ ಪ್ರಿಯಾಳಿಗೆ ಮಾತ್ರ ಅಸೂಯೆ ಹುಟ್ಟುತ್ತಿತ್ತು. ಕಳೆದ 3 ವರ್ಷಗಳ ಹಿಂದೆ ಸಾಮಾನ್ಯ ಹುಡುಗಿಯಾಗಿದ್ದ ಪ್ರಿಯಾ ಇಂದು ಬೃಂದಾವನ ಮಹಲಿನ ಕಿರಿಯ ಸೊಸೆಯ ಪಟ್ಟವನ್ನೇರಿದ್ದಳು. ಅಲ್ಲದೆ ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಲ್ಲೂ ಯಜಮಾನಿಗೆ ನೀಡುವಷ್ಟೇ ಗೌರವವನ್ನು ನೀಡಲಾಗುತ್ತಿತ್ತಾದರೂ ಕಾಂಚಾಣದ ಹಿಂದೆ ಓಡುತ್ತಿದ್ದ ಅವಳಿಗೆ ಹೆಸರು ಸ್ಥಾನದ ಬೆಲೆ ತಾನೇ ಹೇಗೆ ತಿಳಿದೀತು? ಇದೆಲ್ಲದರ ಮುಖ್ಯ ಕಾರಣರಾಗಿದ್ದ ಅಹಲ್ಯಾದೇವಿಯವರ ಸಾವಿನ ನೋವು ಅವಳಲ್ಲಿ ಕಿಂಚಿತ್ತೂ ಇರಲಿಲ್ಲ. ಬದಲಾಗಿ ಎಲ್ಲ ಜವಾಬ್ದಾರಿಯನ್ನು ಕ್ಷಮಾಳ ಮೇಲೆ ವಹಿಸಿ ಹೋದರೆಂದು ಮನದಲ್ಲಿಯೇ ಮನೆಯವರ ವಿರುದ್ಧ ಮತ್ಸರ ಕಾರುತ್ತಿದ್ದಳು. ಹೃದಯದೊಳಗೆ ಅಡಗಿದ್ದ ಮತ್ಸರದ ಕಿಡಿ ಹೊರಬಂದು ಬೃಂದಾವನ ಮಹಲನ್ನೇ ಧಗಧಗಿಸುವಂತೆ ಮಾಡುವ ದಿನವೂ ದೂರವಿರಲಿಲ್ಲ. ಅಹಲ್ಯಾದೇವಿಯವರ ವರ್ಷದ ಕಾರ್ಯ ಮುಗಿಯುವುದನ್ನೇ ಕಾಯುತ್ತಿದ್ದ ಪ್ರಿಯಾ ಪುನಃ ತನ್ನ ಹಳೆಯ ವರಸೆ ತೆಗೆದಳು. ಶ್ರೀಪತಿ ಪಡಸಾಲೆಯಲ್ಲಿ ನಿಂತು ಗಂಟಲರಚಿಕೊಳ್ಳುತ್ತಿದ್ದ ಪ್ರಿಯಾಳ ಧ್ವನಿಗೆ ಕೆಲಸಗಾರರಿಂದಿಡಿದು ಮನೆಯ ಸದಸ್ಯರೆಲ್ಲರೂ ಓಡಿ ಬಂದಿದ್ದರು. ಏನಾಯ್ತು ಪ್ರಿಯಾ? ಯಾಕೆ ಇಷ್ಟು ಜೋರ ಕೂಕೊಳ್ತಾ ಇದೆಯಾ? ಮೆಟ್ಟಿಲಿನಿಂದ ಇಳಿದು ಬಂದ ಶ್ರೀಪತಿ ಮೆಲುವಾಗಿಯೇ ಕೇಳಿದನು. ಇನ್ನೂ ಏನಾಗಬೇಕು? ನಾನೇನು ಈ ಮನೆ ಕೆಲಸದವಳಲ್ಲ.
ಈ ಮನೆಯಲ್ಲಿ ಇದ್ದಷ್ಟು ದಿನ ನನಗೂ ಈ ಮನೆಯ ಕೆಲಸಗಾರರಿಗೂ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಪ್ರಿಯಾ ಆವೇಶದಿಂದ ಬಡಬಡಾಯಿಸುತ್ತಲೇ ಇದ್ದಳು. ಅವಳ್ಯಾಕೆ ಈ ರೀತಿ ಮಾತನಾಡುತ್ತಿದ್ದಾಳೆ ಎಂಬುದು ಅಲ್ಲಿ ನೆರೆದಿದ್ದವರೆಲ್ಲರಿಗೂ ಅರ್ಥವಾಗಿತ್ತು. ಆದರೂ ಶ್ರೀಪತಿ ಏನು ತಿಳಿಯದವನಂತೆ, ಪ್ರಿಯಾ, ಈಗ ಏನಾಯ್ತು ಅಂತ ಈ ರೀತಿ ಬೊಬ್ಬೆ ಹೊಡಿತಿದ್ಯಾ? ಕಂಪನಿಯಿಂದ ಕೆಲಸ ಮುಗಿಸಿ ಈಗಷ್ಟೇ ಬಂದಿದ್ದೀವಿ. ಸ್ವಲ್ಪ ಎಲ್ರಿಗೂ ರೆಸ್ಟ್ ಮಾಡೋದಕ್ಕೆ ಬಿಡು. ನೀನು ಹೋಗಿ ರೆಸ್ಟ್ ಮಾಡು. ನೀನೇನಾದರೂ ಮಾತಾಡಬೇಕು ಅಂದ್ಕೊಂಡಿದ್ರೆ ನಾಳೆ ನೋಡೋಣ ಎಂದು ಮಾತನ್ನು ಅಲ್ಲಿಗೆ ಮೊಟುಕುಗೊಳಿಸಲು ಪ್ರಯತ್ನಿಸಿದನು. ಏನು ನಾಳೆ ಮಾತಾಡೋದು? ನಾಳೆ ನಾಳೆ ಅಂತ 3 ವರ್ಷ ಕಳೆದೋಯ್ತು. ನಾಳೆ ಅನ್ನೋದು ಬರ್ತಾನೇ ಇದೆ, ಆದರೆ ಬದಲಾವಣೆ ಏನೂ ಆಗಿಲ್ಲ. ಅವಳ ಧ್ವನಿಯ ಗತಿ ಮೊದಲಿಗಿಂತಲೂ ಏರಿತ್ತು. ಈಗ ಏನು ಬದಲಾವಣೆ ಆಗಬೇಕು ಅದನ್ನಾದರೂ ಹೇಳು. ಶ್ರೀಪತಿಯದ್ದು ಮತ್ತದೇ ಮೇಲೂ ಧ್ವನಿ. ಶ್ರೀಪತಿ, ಎಲ್ಲ ತಿಳಿದು ಏನು ತಿಳಿಯದವನಂತೆ ನಟಿಸ್ಬೇಡ. ನಾನು ನಿನಗೆ ನಿನ್ನ ತಾಯಿ ಸತ್ತಾಗಲೇ ಹೇಳಿದ್ದೆ, ಹೇಗೂ ಈ ಮನೆ ನಿನ್ನ ಹೆಸರಲ್ಲೂ ಇದೆ, ನಮ್ಮ ಪಾಲಿನದನ್ನು ನಾವು ತಗೊಂಡು ಬೇರೆ ಮನೆ ಮಾಡೋಣ ಅಂತ. ಅಮ್ಮನ ವರ್ಷದ ಸಮಾರಾಧನೆ ಮುಗೀಲಿ, ಆಮೇಲೆ ನೋಡೋಣ ಅಂತ ಸಮಾಧಾನ ಮಾಡಿದ್ದೆ. ಈಗ 1 ವರ್ಷವಾಗಿ ಕಾರ್ಯ ಮುಗ್ದಾಯ್ತು. ಇನ್ನೂ ನನಗೆ ಕಾಯೋದಕ್ಕೆ ಆಗೋದಿಲ್ಲ. ಈಗಿಂದೀಗಲೇ ಮನೆ ಪಾಲಾಗಲೇಬೇಕು. ನನಗೆ ಆ ಕ್ಷಮಾಳ ದರಿದ್ರ ಮುಖವನ್ನು ನೋಡಿಕೊಂಡು ಇಲ್ಲಿಯೇ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಎಂದು ಮಹಡಿಯ ಮೆಟ್ಟಿಲಿನಲ್ಲಿ ನಿಂತು ಅವಳ ರೌದ್ರಾವತಾರವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕ್ಷಮಾಳನ್ನು ಕಂಡು ಮುಖ ಕಿವುಚಿದಳು. ಕ್ಷಮ ಏನನ್ನೋ ಹೇಳಲು ಮುಂದಾದಾಗ ಕೃಷ್ಣ ಅವಳನ್ನು ತಡೆದಿದ್ದನು. ನೋಡು ಪ್ರಿಯಾ, ನಿಂತಲ್ಲೇ ಮನೆ ಭಾಗ ಆಗಬೇಕು ಅಂದರೆ ಹೇಗೆ? ಈ ಮಹಲನ್ನು ಅಹಲ್ಯ ಅಮ್ಮನ ತಂದೆ ಪ್ರತಾಪ್ ವರ್ಮರವರು ಕಟ್ಟಿಸಿದ್ದು. ಇದನ್ನು ಭಾಗ ಮಾಡೋದಾಗ್ಲಿ, ನಡುವೆ ಗೋಡೆ ಕಟ್ಟೋದಾಗ್ಲಿ ಈ ಜನುಮದಲ್ಲಿ ಸಾಧ್ಯನೇ ಇಲ್ಲ. ನೀನು ಪ್ರತಿ ಬಾರಿ ಕೇಳಿದಾಗ ನಿನ್ನ ಸಮಾಧಾನಕ್ಕಾಗಿ 1 ವರ್ಷ ಆಗಲಿ ಅಂತ ಅಂದಿದ್ದೆ. ನೀನು ಅದನ್ನೇ ತಲೆಯಲ್ಲಿಟ್ಕೊಂಡಿರ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನೀನು ತಿಪ್ಪರ್ಲಾಗ ಹಾಕಿದ್ರೂ ಈ ಮನೆಯನ್ನಂತೂ ನಾನು ಭಾಗ ಆಗೋದಕ್ಕೆ ಬಿಡೋದಿಲ್ಲ ಎಂದು ಶ್ರೀಪತಿ ಕಡ್ಡಿ ತುಂಡು ಮಾಡಿದಂತೆ ಮಾತನಾಡಿದನು. ಮನೆ ಭಾಗ ಮಾಡೋದಿಲ್ಲ ಅಂದರೆ ಏನರ್ಥ? ಈ ಮನೆ ಇಬ್ಬರಿಗೂ ಸೇರಿದ್ದು ಅಂದಮೇಲೆ ಇದರಲ್ಲಿ ನಮಗೂ ಪಾಲ್ ಬೇಕೇ ಬೇಕು ಎಂದು ಕ್ಷಣಕಾಲ ಏನನ್ನೋ ಯೋಚಿಸಿದವಳು, ಸರಿ ಹಾಗಾದರೆ ಮನೆನ ಒಡೆಯೋದು ಬೇಡ. ನಿಮ್ಮ ಆಸೆಗೆ ನಾನು ಕಲ್ಲು ಹಾಕೋದಿಲ್ಲ. ಆದರೆ ಈ ಮನೆಯನ್ನೇ ಹೋಲುವಂತಹ ಮತ್ತೊಂದು ಮನೆ ಕಟ್ಟಿಸಬೇಕು. ಅದಕ್ಕೆ ಪ್ರಿಯಾ ಮಹಲ್ ಅಂತ ಹೆಸರಿಡಬೇಕು. ಹೇಗಿದೆ ನನ್ನ ಐಡಿಯಾ ಎಂದು ದರ್ಪದಿಂದ ಹುಬ್ಬೇರಿಸಿದಳು. ಇದು ನಿನ್ನ ಐಡಿಯಾ ಅಲ್ಲ, ಮನೆ ಮುರಿಯೋ ಪ್ಲ್ಯಾನ್. ನಾನು ಆಗಲೇ ಹೇಳಿದ್ದೀನಿ, ನೀನು ಏನೇ ಮಾಡಿದ್ರೂ ಈ ಆಸ್ತಿಯಲ್ಲಿ ನಿನ್ನ ಕೈಗೆ ಒಂದೇ ಒಂದು ನಯಾ ಪೈಸಾ ಕೂಡ ಸಿಗೋದಿಲ್ಲ. ಈ ಮನೆಯ ಅರ್ಧ ಪಾಲು ನನ್ನ ಹೆಸರಲ್ಲಿ ಇರಬಹುದು, ಆದರೆ ಅಮ್ಮ ಅದನ್ನು ನನಗೆ ಪ್ರೀತಿಯಿಂದ ಕೊಟ್ಟಿದ್ದು. ನಾನು ಸಾಯೋ ತನಕ ಇದೇ ಮನೆಯಲ್ಲೇ ಇರ್ತೀನಿ. ನೀನು ಅಷ್ಟೇ, ನನ್ನ ಹೆಂಡತಿಯಾಗಿ ನನ್ನ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕಾದ್ರೆ ಇದೇ ಮನೆಯಲ್ಲಿ ಬಿದ್ದಿರಬೇಕು ಅಷ್ಟೆ ಎಂದು ಕೋಪದಿಂದ ಧರಧರನೆ ಮೆಟ್ಟಿಲೇರಿದನು. ತನ್ನದೇ ಒಂದು ಮನೆ, ತನ್ನ ಗಂಡ ಮಕ್ಕಳು ಸಂಸಾರ ವೈಭೋಗದಿಂದ ಬಾಳಬೇಕು. ನೋಡುಗರು ಆ ಭಾಗ್ಯ ನಮಗಿಲ್ಲವಲ್ಲವೆಂದು ಅಸೂಯೆ ಪಡಬೇಕೆಂದು ನಾನಾ ತರಹದಲ್ಲಿ ಕನಸು ಕಟ್ಟಿಕೊಂಡಿದ್ದ ಪ್ರಿಯಾಳ ಆಸೆ ಶ್ರೀಪತಿಯ ಒಂದೇ ಒಂದು ಮಾತಿನಿಂದ ನುಚ್ಚುನೂರಾಯಿತು. ಪ್ರತಿದಿನ ಕೋಣೆಯ ಒಳಗೂ ಇದೇ ಮಾತುಗಳು ನಡೆಯುತ್ತಿದ್ದಾಗ ಶ್ರೀಪತಿ ಪ್ರತಿ ಬಾರಿಯೂ ಪ್ರಿಯಾಳ ಆಸೆಗೆ ತಣ್ಣೀರೆರಚುತ್ತಿದ್ದನು. ಅದಕ್ಕಾಗಿಯೇ ಇಂದು ಉಪಾಯ ಮಾಡಿ ಪಡಸಾಲೆಗೆ ಎಲ್ಲರನ್ನೂ ಕರೆತಂದಿದ್ದಳು. ಆಗಲಾದರೂ ಶ್ರೀಪತಿ ತನ್ನ ಆಸೆಯನ್ನು ಬೆಂಬಲಿಸುತ್ತಾನೆ. ವಿಷಯ ತಿಳಿದ ಕೃಷ್ಣ ಕ್ಷಮ ಕೂಡ ತನಗೆ ಬೈದುಕೊಂಡಾದರೂ ಸರಿ ಮನೆಯನ್ನು ಪಾಲು ಮಾಡಿಯೇ ಮಾಡುತ್ತಾರೆ ಎಂದುಕೊಂಡಿದ್ದವಳಿಗೆ ಎಲ್ಲರ ಮುಂದೆ ಅವಮಾನವಾದಂತಾಯಿತು. ಕ್ರೋಧೋನ್ಮತ್ತಳಾಗಿ ದಡಬಡನೆ ಮೆಟ್ಟಿಲೇರಿದವಳು ತನ್ನ ಬಟ್ಟೆಗಳನ್ನೆಲ್ಲ ಚೀಲಕ್ಕೆ ತುಂಬಿಸಿಕೊಂಡು ಅದೇ ವೇಗದಲ್ಲಿ ಮೆಟ್ಟಿಲಿಳಿದು ಬಂದಳು. ಅವಳ ಹಿಂದೆಯೇ ಬಂದ ಶ್ರೀಪತಿ, ಪ್ರಿಯಾ, ಇದೇನು ಮಾಡ್ತಾ ಇದೆಯಾ? ಬಟ್ಟೆಗಳನ್ನೆಲ್ಲ ತುಂಬಿಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಎಂದು ಶುಷ್ಕ ಕಂಠದಿಂದ ಗದರಿದನು. ನಿನಗೆ ಹೆಂಡತಿ ಬೇಡ ಅಂದಮೇಲೆ ನನಗೂ ಕೂಡ ಗಂಡನ ಅವಶ್ಯಕತೆ ಇಲ್ಲ. ನಾನು ಎಲ್ಲಿಗಾದರೂ ಹೋಗ್ತೀನಿ ಅಹಂಕಾರದಿಂದ ಮಾತನಾಡಿದಳು. ಪ್ರಿಯಾ, ಏನೇನೋ ಮಾತಾಡಬೇಡ. ನಾನು ಯಾವಾಗ ನಿನ್ನನ್ನು ಬೇಡ ಅಂದೆ?
ಮದುವೆಯ ಹೊಸತರಲ್ಲಿ ನಾನು ನಿನ್ನ ಆಸೆಗಳನ್ನು ನೆರವೇರಿಸಲಿಲ್ಲ. ನಿನ್ನ ಮುಖ ಕಂಡ್ರೂ ಆಗ್ತಾ ಇರಲಿಲ್ಲ. ನಾನು ಒಪ್ಕೊಳ್ತೀನಿ. ಅದಕ್ಕಾಗಿ ನಿನ್ನ ಬಳಿ ಕ್ಷಮೆಯನ್ನು ಕೇಳಿದ್ದೀನಿ. ಈಗ ನಾನು ಮೊದಲಿನಂತಿಲ್ಲ ಅಂತ ನಿನಗೂ ತಿಳಿದಿದೆ. ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತೀನಿ. ನಿನ್ನನ್ನು ಹೆಂಡತಿ ಅಂತ ಸ್ವೀಕರಿಸಿದ್ದೀನಿ. ದಯವಿಟ್ಟು ನನ್ನನ್ನು ಒಂಟಿ ಮಾಡಿ ಹೋಗಬೇಡ. ಈ ಆಸ್ತಿ ಅಂತಸ್ತನ್ನು ನಾವು ಸಾಯುವಾಗ ಹೊತ್ಕೊಂಡು ಹೋಗೋದಿಲ್ಲ. ಹಾಗಂತ ನಿನ್ನ ಹೊಟ್ಟೆ ಬಟ್ಟೆಗೆ ನಾನೇನು ಕಡಿಮೆ ಮಾಡಿಲ್ಲ. ಇಷ್ಟು ದೊಡ್ಡ ಬಂಗಲೆ, ಕೈಗೊಬ್ಬ ಕಾಲಿಗೊಬ್ಬ ಆಳು, ಗೆಳತಿಯಂತೆ ಸದಾ ಜೊತೆ ಇರೋ ಕ್ಷಮ, ಅಣ್ಣನಂತೆ ಕಷ್ಟಕ್ಕಾಗುವ ಕೃಷ್ಣ ಎಲ್ಲ ಇದ್ದು ನೀನ್ಯಾಕೆ ನಿನ್ನ ಪಾಲಿಗೆ ಏನೂ ಇಲ್ಲ ಅಂದ್ಕೊಳ್ತೀಯ? ನಿನಗೆ ಈ ಮನೇಲಿ ಇರೋದಕ್ಕೆ ಬೇಸರ ಆದರೆ ಹೇಳು. ನಾನು ಕಂಪನಿಯ ಕೆಲಸದಿಂದ ಸ್ವಲ್ಪ ದಿನ ರಜೆ ತಗೊಳ್ತೀನಿ. ಎಲ್ಲಿಗಾದರೂ ಹೋಗಿ ತಿರುಗಾಡ್ಕೊಂಡು ಬರೋಣ. ಆಗ ನಿನಗೂ ಮೈಂಡ್ ಫ್ರೆಶ್ ಅನಿಸುತ್ತೆ. ದಯವಿಟ್ಟು ನಿನ್ನ ಮನಸ್ಸನ್ನು ಬದಲಿಸ್ಕೋ. ಹೆಣ್ಣಾದವಳು ಮನೆಯನ್ನು ಬೆಳಗುವಂತಿರಬೇಕೇ ಹೊರತು ಒಡೆಯೋ ಬುದ್ಧಿ ಇರಬಾರ್ದು. ಅರಮನೆಯಂತಿರುವ ಈ ಬೃಂದಾವನವನ್ನು ಭಾಗ ಮಾಡೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ಹೇಳು? ಬೇಡ ಪ್ರಿಯಾ, ಅಂತಹ ಯೋಚನೆ ಮಾಡಬೇಡ. ಮನೆ ಬಿಟ್ಟು ಹೋಗಿ ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಬೇಡ ಎಂದು ಅವಳ ಕೈ ಹಿಡಿದು ಅಂಗಲಾಚಿದನು. ಪ್ರಿಯಾಳ ಮುಖವನ್ನು ಕಂಡರೆ ಆಗದಿದ್ದ ಶ್ರೀಪತಿಯಲ್ಲಿ ಈ ಪರಿಯ ಬದಲಾವಣೆಯನ್ನು ಕಂಡು ಕೃಷ್ಣ ಹಾಗೂ ಕ್ಷಮಾಳಿಗೆ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಯಿತು. ಅವನ ಈ ಮುಗ್ಧ ಪ್ರೀತಿಯೇ ಪ್ರಿಯಾಳನ್ನು ಬದಲಿಸಬಹುದು ಎಂದು ಅವರಿಬ್ಬರು ಪ್ರಿಯಾಳ ಉತ್ತರಕ್ಕಾಗಿ ಕಾದರು. ಆದರೆ ಪ್ರಿಯಾ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಶ್ರೀಪತಿ, ನೀನು ಮಾತಿನಲ್ಲಿ ನನ್ನನ್ನು ಮೋಡಿ ಮಾಡಬೇಡ. 3 ಕಾಸಿಗೂ ಬೆಲೆ ಬಾಳದ ಈ ನಿನ್ನ ಪ್ರೀತಿಯನ್ನು ಇಟ್ಕೊಂಡು ನನಗೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೀವನ ಮಾಡೋದಕ್ಕೆ ಬೇಕಾಗಿರೋದು ದುಡ್ಡು. ಆ ದುಡ್ಡೇ ನಿನ್ನ ಬಳಿ ಇಲ್ಲ ಅಂದಮೇಲೆ ನೀನು ನನಗೆ ಬೇಕಾಗಿಲ್ಲ ಎನ್ನುತ್ತಾ ಕ್ಷಮಾಳ ಬಳಿ ಬಂದವಳು, ಇದಕ್ಕೆಲ್ಲ ಮುಖ್ಯ ಕಾರಣನೇ ನೀನು ಎಂದು ಮೈ ಮೇಲೆ ಆವೇಶ ಬಂದವರಂತೆ ಕಣ್ಣುಗಳನ್ನಗಲಿಸಿ ಅಬ್ಬರಿಸಿದ್ದಳು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.